ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡ ಬಿ ಕೋಪೌಟ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ, ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ, ಒಬ್ಬೊಬ್ಬರನ್ನೇ ಕರಿತಾ ಇದೀವಿ. ಅವರ ಮನೆ ಕೈ ರುಚಿನ ತೋರ್ಸಕ್ಕೆ ಅವ್ರು ರೆಡಿ ಆಗಿದ್ದಾರೆ, ತಿನ್ನಕ್ಕೆ ನಾವು ರೆಡಿ ಆಗಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಹರ್ಷಿತಾ. ಏನ್ ಮಾಡ್ಕೊಂಡಿದ್ದೀರಿ? ಇವಾಗ ಎಂಟೆಕ್ ಜಾಯ್ನ್ ಆಗಿದ್ದೀನಿ. ಈಗ ಎಂಟೆಕ್ ಜಾಯ್ನ್ ಆದ್ರಾ? ಮದುವೆಗೆ ಎಷ್ಟು ವರ್ಷ ಆಯ್ತು? 10 months ಆಯ್ತು. ಓಕೆ, ಮದುವೆ ಮೇಲೆ ತಿರುಗಿ ಸ್ಟಡಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾರೆ ಯಜಮಾನ್ರು? ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿ? TCSL. ಓಕೆ, ಏನ್ ಯಜಮಾನ್ ಹೆಸರು? ರಾಜೇಶ್. ನಮಸ್ಕಾರ. ಅಡಿಗೆ ಮಾಡ್ಕೊಟ್ರ ಇಲ್ವಾ ಅವ್ರು? 10 ತಿಂಗಳಲ್ಲಿ ಮಾಡ್ಕೊಟ್ಟಿದ್ದೀರಾ? ಏನೋ ಮಾಡ್ಕೊಟ್ಟಂಗೆ ಕಾಣಲ್ಲ ಬಿಡಿ. ಅಡಿಗೆ ಮಾಡ್ತೀರಾ ಮನೇಲಿ? ಕೈ ತೋರಿಸಿ. ಕೆಟ್ಟ ಸುಳ್ಳು. 2016ನೇ ಇಸ್ವಿ ಈ ಅಕ್ಟೋಬರ್ ತಿಂಗಳ ಕೆಟ್ಟ ಸುಳ್ಳಿದು. ಓಕೆ, ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಹೈದರಾಬಾದಿ ದಮ್ ಬಿರಿಯಾನಿ. ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಮಾಡಕ್ಕೋಸ್ಕರ ಹರ್ಷಿತಾ ಅವ್ರು ಬಂದಿದ್ದಾರೆ. ಮಾಡಕ್ಕೇನೆ ಅಂತಂದ್ರೆ ಹೇಳಿ ಮೇಡಮ್. ಹೈದರಾಬಾದಿ ದಮ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಕ್ಯಾರೆಟ್, ಹುರುಳಿಕಾಯಿ, ಆಲೂಗೆಡ್ಡೆ, ಹಸಿ ಬಟಾಣಿ, ದಪ್ಪ ಮೆಣಸಿನಕಾಯಿ, ಮೊಸರು, ಪನ್ನೀರ್, ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ, ಪಲಾವ್ ಎಲೆ, ಅನಾನಸ್ ಹೂ, ಶಾಹಿ ಜೀರಾ, ಜಾಕಾಯಿ, ಜಾಪತ್ರೆ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ಕೇಸರಿ ಹಾಕಿದ ಹಾಲು, ಗೋಡಂಬಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಒಂದು ಪ್ಯಾನ್ ಕಡೆ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮೇಡಮ್. ಓಕೆ, ಆಮೇಲೆ ಎಣ್ಣೆ ಅರ್ಧ, ತುಪ್ಪ ಅರ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ತುಪ್ಪ ಸ್ವಲ್ಪ ಸಾಕಷ್ಟು. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ. ಎಷ್ಟು ಜನ ಮಕ್ಕಳು ನಿಮ್ಮ ಮಮ್ಮಿ? ನೀವು? ನಾನು ನನ್ನ ತಂಗಿ. ನೀವೇ ಮಾಸ್ಟರ್ ಪೀಸ್ ಮೊದಲವರಾ? ಕಡೆ ಪೀಸ್ ಏನ್ ಮಾಡ್ತಾ ಇದೆ? ಇವಾಗ ಬಿ ಮಾಡ್ತಾ ಇದ್ದಾರೆ. ಅವರು ಬಿನಾ? ಎಲ್ಲ ಓದ್ಬಿಡಿ ನೀವು ಇಂಜಿನಿಯರ್ಗಳು. ಓಕೆ, ಸ್ವಲ್ಪ ಶಾಜೀರಾ. ಓಕೆ, ಈ ವರ್ಷ ಬಿ ಎಂಟೆಕ್ ಸೇರಿದ್ರಾ? ಹೌದು. ಏನಿದು? ಬೀನ್ಸ್. ಓಕೆ, ಹುರುಳಿಕಾಯಿ, ಸ್ವಲ್ಪ ಕ್ಯಾರೆಟ್. ಓಕೆ, ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಈ ಥರದೇ ಹಾಕ್ಕೊಂಡು. ಆಮೇಲೆ ಆಲೂಗಡ್ಡೆ. ಯಜಮಾನ್ರಿಗೆ ಏನು ಇಷ್ಟ ಅಂತ ಏನಾರು ಗೊತ್ತಾಗಿದೆಯಾ? ಸ್ವೀಟ್ಸ್ ಇಷ್ಟ. ಓಕೆ, ಏನು ಚಿಕನ್ ಇಷ್ಟ ಅಂತ ಹೇಳ್ತಾರ ನಿಮ್ಮ ಹತ್ರ ಬಂದವರು? ಹೇಳಿ. ಸ್ವೀಟ್ಸ್, ನಾನ್ ವೆಜ್ ತಿಂತಾರೆ. ಅವ್ರು ತಿಂತಾರಾ? ನೀವಿಲ್ವಾ? ಇಲ್ಲ. ಓಹೋ. ಸ್ವಲ್ಪ ಕ್ಯಾಪ್ಸಿಕಮ್. ಎಸ್. ಅದು ಸ್ವಲ್ಪ ಉಪ್ಪು ಹಾಕಿಮ್ಮ. ಸ್ವಲ್ಪ ಬೇಯ್ಬೇಕಾ? ಮುಷಣವಾ? ಬೇಡ, ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ರುಬ್ಬೇಕು. ರುಬ್ಬಿ. ಏನದು? ಏನು ಹಾಕಿದ್ರಿ? 4 ಮೆಣಸಿನ್ಕಾಯಿ. ಓಕೆ. ಮತ್ತೆ ಶುಂಠಿ. 4 ಮೆಣಸಿನ್ಕಾಯಿ, ಒಂದು ಇಷ್ಟುದ್ದ ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ. ಓಕೆ, ಬೆಳ್ಳುಳ್ಳಿ ಎಲ್ಲ ತಿಂತೀರಾ? ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಇಲ್ವಾ? ಇಲ್ಲ. ಹಂಗಂದ್ರೆ ಹಾಕೊಳ್ಳಿ. ಪುದೀನ. ಎಸ್ ಮೇಡಮ್. ಅಷ್ಟೇ, ಸ್ವಲ್ಪ ರುಬ್ಕೊಂಡು. ಬೇಯ್ತಾ ಇದೆ, ಬೆಂದೋಯ್ತು ಅಂತ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಬೇಯ್ಲಾ? ರುಬ್ಬಿದಾಯ್ತಾ ಹರ್ಷಿತಾ? ರುಬ್ಬಿದಾಗಿದೆ. ಓಕೆ. ಅತ್ತೆ ಮನೆ ಇರೋದು ತುಮಕೂರಾ? ಹೌದು. ಎಷ್ಟು ದಿನ ಇದ್ರಿ ತುಮಕೂರು? ಹೋಗಿದ್ರಾ ಸ್ವಲ್ಪ ದಿನ ಆದ್ರೂ? ಇಲ್ಲ, ಇದೀನಿ. ಇದ್ರಾ? ದೊಡ್ಡ ಏಲಕ್ಕಿ ಒಂದು 3-4 ಹಾಕೊಳ್ಳಿ. ಆಮೇಲೆ ಮತ್ತೆ 2 ಪಲಾವ್ ಎಲೆ ಹಾಕೊಳ್ಳಿ. ಇದು ಜಾವಿತ್ರಿ ಒಂದು 3-4 ಪೀಸ್. ಏನಿದು? ಜಾವಿತ್ರಿ. ಏನೋ ಹೆಸರು ಹೇಳ್ಬಿಟ್ರೆ ಗೊತ್ತಾಗಲ್ಲ ಅಂತನಾ? ಹಾಕ್ರಿ. ಏಲಕ್ಕಿ ಹಾಕಿದ್ದಾರೆ, ಪಲಾವ್ ಎಲೆ ಹಾಕಿದ್ದಾರೆ, ಜಾಪತ್ರೆ, ಜಾಕಾಯಿ ಎಲ್ಲನೂ ಸ್ವಲ್ಪ ಹಾಕೊಂಡೋದ್ರೆ ಮಸಾಲ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಚಕ್ಕೆ ಒಂದೇ ಒಂದು ಪೀಸು ಚಕ್ಕೆ, 1-2 ಲವಂಗ, 4 ಏಲಕ್ಕಿ, ದಪ್ಪ ಏಲಕ್ಕಿ ಬೇರೆ ಹಾಕಿದಿರಿ. ಅದನ್ನು ಹಾಕ್ಬೇಕು. ಇದನ್ನು ಹಾಕ್ಬೇಕಾ? ಯಾರು ಹೇಳ್ಕೊಟ್ಟಿದ್ದು? ಇದರ ನಿರ್ದೇಶಕರು ಯಾರು? ನಿಮ್ದೇನಾ? ಮಾಡ್ಕೊಳ್ಳಿ. 4 ಲವಂಗ. ಓಕೆ. ಆಮೇಲೆ ಒಂದು ರಾಜೇಶ್ ಇದನ್ನ ಮಾಡಿ ತಿನ್ಸಿದೀರಾ? ಮಾರನೇ ದಿನ ಕೆಲ್ಸಕ್ಕೆ ಹೋಗಿದ್ರಾ? ಹೋಗಿದೆ. ಓಕೆ, ಇರ್ಲಿ ನೋಡೋಣ. ಮತ್ತೆ ಸ್ವಲ್ಪ ಶಾಜೀರಾ ಹಾಕೊಳ್ಳಿ, ಯಾಕಂದ್ರೆ ಹೈದರಾಬಾದ್ ದಮ್ ಬಿರಿಯಾನಿ ಅಂದ್ರೆ ಇಷ್ಟು ಐಟಮ್ ಇರಲೇಬೇಕು ಅದ್ರೊಳಗಡೆ. ಓಕೆ, ನೆಕ್ಸ್ಟ್. ಸ್ವಲ್ಪ ಕುದಿಬೇಕು. ಕುದಿಯುತ್ತೆ ಬಿಡಿ. ಇದು ಆಫ್ ಮಾಡಿಬಿಡಿ. ಸಾಕಾ ಇದು? ಚೆನ್ನಾಗಿ ಬಂದಿದೆ ಅಲ್ಲ? ಚೆನ್ನಾಗಿ. ಆಫ್ ಮಾಡ್ಕೊಂಬೋಣ? ಆಫ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಮತ್ತೆ ಪನ್ನೀರು ಫ್ರೈ ಮಾಡ್ಕೋಬೇಕಾ? ಡೀಪ್ ಫ್ರೈಯಾ? ಡೀಪ್ ಫ್ರೈ. ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕೊಳ್ಳಿ.
ಎತ್ಕೊಂಬಂದು ಹಂಗೆ ಸುರೀರಿ. ಬಾಸ್ಮತಿ ಅಕ್ಕಿನಾ? ಹಾಂ. ಇದು ಅರ್ಧಂಬರ್ಧ ಬೇಯಬೇಕಾ? ಹಾಂ, ಮುಕ್ಕಾಲು ಬೇಯಬೇಕು. ಇದೇನು ಮುಚ್ಚಂಗೂ ಇಲ್ಲ? ಏನು ಬೇಡ, ಹಿಂಗೆ ಆಗ್ತಾ ಹಿಂಗೆ ಇರ್ಬೇಕು. ಆಗ್ತಾ ಇರಬೇಕು. ಓಕೆ, ಇವಾಗ ಅನ್ನ ಮಾಡ್ಕೊಂಡಿದ್ದೀವಿ, ತರಕಾರಿನ ತುಪ್ಪ ಮತ್ತು ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀವಿ, ಖಾರನ ರುಬ್ಕೊಂಡಿದ್ದೀವಿ. ಇನ್ನೇನಮ್ಮ ಇದೆ? ಖಾರನ ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕ್ಬಿಡ್ತೀರಿ ಇವಾಗಲೇ? ಹಾಕೊಳ್ರಿ. ಆಫ್ ಮಾಡಿದೀವಿ ಸ್ಟವ್ನ. ಹಾಂ, ಇರಲಿ. ಗೊತ್ತಾಗಿಲ್ಲ ಅಂದರೆ ನಿಮ್ಮಮ್ಮ ಇಲ್ಲೇ ಇದ್ದಾರೆ, ಕೇಳ್ಕೊಳ್ಳಿ. ಇಲ್ಲ. ಓಕೆ, ತರಕಾರಿಯ ಜೊತೆಗೆ ರುಬ್ಬಿರ್ತಕ್ಕಂಥ ಖಾರವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಕರೆಕ್ಟ್ ಹರ್ಷಿತಾ? ಹೌದು. ಇದಕ್ಕೆ ಬಿರಿಯಾನಿ ಮಸಾಲ. ಯಾವುದಕ್ಕೆ? ಇದಕ್ಕೆ ಮಸಾಲೆ ಓಕೆ. 1-2 ಸ್ಪೂನ್ ಅಷ್ಟು ಮಸಾಲೆ. ಓಕೆ, ಬಿರಿಯಾನಿ ಖಾರದ ಮಸಾಲ, ಪುಡಿ ಸ್ವಲ್ಪ, ಖಾರದ ಖಾರದ ಪುಡಿ, ಪುಡಿ, ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ರವಿ ಅವರ ಅಚ್ಚ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಅರಿಶಿನದ ಪುಡಿ ರವಿ ಅವ್ರದ್ದು. ಹಾಂ ಸರ್. ಓಕೆ, ಆಮೇಲೆ ಗರಂ ಮಸಾಲ ಸ್ವಲ್ಪ. ರವಿ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, 400 ಗ್ರಾಮ್ಸ್ ಅಷ್ಟು ಗಟ್ಟಿ ಮೊಸರು. ಓಕೆ, ಸ್ಟವ್ ಹಚ್ಚೋದು ಬೇಡ ಅಲ್ಲ? ಬೇಡ. ಹಾಕಿ. 400 ಗ್ರಾಮ್ ಮೊಸರು. ಇವೇನು ಮಾಡಿ ಮೊಸರನ್ನ ಮಾಡ್ತಾ ಇದ್ದೀರಾ? ಹೈದ್ರಾಬಾದ್ ದಮ್ ಮೊಸರನ್ನ? ಇಲ್ಲ ಇಲ್ಲ, ಇದು ಮಸಾಲೆ ಸ್ವಲ್ಪ ಹುಳಿ ಎಲ್ಲ ಇರುತ್ತೆ. ಮೊಸರನ್ನ ಅಲ್ಲ ತಾನೇ? ಇಲ್ಲ ಇಲ್ಲ. ನಮ್ಗೆ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಅಷ್ಟೇ. ಓಕೆ, ಇವಾಗಲೂ ಸ್ಟವ್ ಹಚ್ಚೋದು ಬೇಡವಾ? ಇವಾಗ ಆನ್ ಮಾಡಿ ಸ್ವಲ್ಪ. ಇವಾಗ ಆನ್ ಮಾಡ್ಬೇಕಾ? 1 ಸ್ಪೂನ್ ಅಷ್ಟು ಉಪ್ಪು ಹಾಕಿ. ಹಾಕಿಬಿಡಿ. ಅನ್ನ ಆಗೋಯ್ತು ಮೇಡಮ್, ಸಾಕನ್ಸುತ್ತೆ ಇದು. ಹಾಂ, ನೋಡ್ಬಿಡಿ ಒಂದ್ಸರಿ. ಒಂದು 2 ಮಿನಿಟ್ಸ್. ಇನ್ನು 2 ಮಿನಿಟ್ಸಾ? ಓಕೆ, ಏನು ಮಾಡಬೇಕು? ಫ್ರೈ ಮಾಡಬೇಕು ಆನಿಯನ್ನು ಮತ್ತೆ ಇದು ಸಾಕಾ? ಆಫ್ ಮಾಡಿ. ಓಕೆ, ನೆಕ್ಸ್ಟು ಇದು ಫ್ರೈ ಮಾಡಬೇಕು. ಇವಾಗ ಫ್ರೈ ಮಾಡಬೇಕು. ಹಾಂ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಅನ್ನ ತೆಕ್ಕೊಂಬಿಡೋಣ ಸೈಡ್ಗೆ, ಇಲ್ಲ ಮತ್ತೆ ಬೆಂದು ತುಂಬ ಮೆತ್ತಗಾಗ್ಬಿಡತ್ತೆ. ಓಕೆ, ಪನ್ನೀರು ತೆಗೆನಾ? ಹಾಂ, ತೆಗಿ. ಎಸ್, ಹಾಕಿ. ಹೋಗಿ. ಪನ್ನೀರು ಇದು ಬ್ರೌನ್ ಆಗಬೇಕಾ? ಸ್ವಲ್ಪ ಆದರೆ ಸಾಕು. ಸಾಕಾ? ಹಾಂ, ಸಾಕು ಸಾಕು. ಇದಕ್ಕೆ ಹಾಕ್ಬಿಡಿ. ಓಕೆ, ಪನ್ನೀರ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪನ್ನೀರ್ ಹಾಕ್ಕೊಂಡಿದ್ದೀವಿ. ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದಂಥ ಈರುಳ್ಳಿ ಕೂಡ ಇಲ್ಲೇ ಇದೆ. ಇದು ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಸಾಕಾ? ಹಾಂ, ಸಾಕು. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದೀವಿ ಗೋಡಂಬಿನ. ಇದೊಂದೇ ತಾನೇ? ಹಾಂ, ಅಷ್ಟೇ, ಬೇರೆ ಎಣ್ಣೆ ಹಾಕಿ. ಓಕೆ, ತುಪ್ಪದಲ್ಲಿ ಕರೆದಿರುವಂಥ ಗೋಡಂಬಿ ರೆಡಿಯಾಗಿದೆ, ಮಸಾಲ ರೆಡಿಯಾಗಿದೆ, ಅನ್ನ ರೆಡಿಯಾಗಿದೆ, ಈರುಳ್ಳಿ ರೆಡಿಯಾಗಿದೆ. ನೆಕ್ಸ್ಟ್ ಇನ್ನೇನು ಬೇಕು ಅಂತ ಹೇಳ್ಬಿಡ್ರಿ. ಅಷ್ಟೇ, ಇನ್ನೇನು ಬೇಡ. ಹಾಕೊಳ್ರಿ. ಇದು ಫಸ್ಟ್ ಇದು ಪಲ್ಯ ಮಾಡಿರ್ತೀವಲ್ಲ ಅದು ಲೇಯರ್ ಫಸ್ಟ್ ಮಾಡಬೇಕು. ಓಕೆ, ವೆರಿ ಗುಡ್. ವೆಜ್ ಹೈದ್ರಾಬಾದಿ ವೆಜ್ ದಮ್ ಬಿರಿಯಾನಿ. ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಏನಕ್ಕಮ್ಮ? ಮೇಲೆ ಹಾಕಬೇಕು. ತುಪ್ಪ ಮೇಲೆ ಹಾಕ್ಬೇಕಾ? ಓ, ಮುಗಿದೋಯ್ತು ಕತೆ. ಏನು ರಾಜೇಶ್ ತಿಂದರೆ ದೇವರಾಣೆಗೂ ಮಾರನೇ ದಿನ ಕೆಲ್ಸಕ್ಕೆ ಹೋಗಿರಲ್ಲ. ಇದು ಶನಿವಾರನೇ ಮಾಡಿರ್ಬೇಕಿದು ಅಲ್ವೇನ್ರಿ ಹರ್ಷ? ಹೌದು. ನಮ್ಗೆ ಗೊತ್ತು ಏನು ಕೆಲಸ ಮಾಡಿದೆ ಇವತ್ತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಿದೆ ಅಲ್ವಾ? ಅದೊಂದು ಸರಿ ಹಾಕೋದು, ಇದೊಂದು ಸರಿ ಹಾಕೋದು, ಅದ್ರ ಮೇಲೆ ಇದನ್ನ ಹಾಕೋದು, ತಿರ್ಗಾ ಒಲೆ ಮೇಲೆ ಇಡೋದು. ರೇ ಆ ಥರ ಏನಿಲ್ಲ. ಒಂದು ನಿಮಿಷ. ಸ್ವಲ್ಪ ಪುದೀನ. ಓಕೆ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು. ಎಸ್. ಓಕೆ, ಆಮೇಲೆ ಮತ್ತೆ ಫ್ರೈ ಮಾಡಿ ಉದುರಿಸ್ಬೇಕು. ಇದನ್ನ ಉದುರಿಸ್ಬೇಕು. ಕೇಸರಿ ಹಾಕಿರೋದು ಹಾಲು. ಹಾಲಿನಲ್ಲಿ ಕೇಸರಿ ಹಾಕಿ ಮಾಡಿದ್ದಾರೆ. ಸ್ವಲ್ಪ ಹೈದ್ರಾಬಾದ್ ಬಿರಿಯಾನಿ ಅಂದರೆ ಯೆಲ್ಲೋ ಕಲರು, ರೆಡ್ ಕಲರ್ ಎಲ್ಲ ಕಾಣ್ತಾ ಇರಬೇಕು, ಅದಕ್ಕೋಸ್ಕರ ಮಾಡಿದ್ದಾರೆ. ಓಕೆ, ಮತ್ತೆ ಇದನ್ನ ಲೇಯರ್ ಮಾಡಿ. ಮಾಡ್ಕೊಳ್ಳಿ. ತುಪ್ಪ ಹಾಕ್ಲಿಲ್ಲ? ಹಾಕಿ ಸ್ವಲ್ಪ ಹಾಕಿದೆ. ಸ್ವಲ್ಪ ಹಾಕ್ತೀರಾ? ಒಳ್ಳೆ ಕೆಲಸ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಇಂಥವೇ ಏನಾದರೂ ಈ ಮಾಡ್ತಾರೆ. ಥರದೆಲ್ಲ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು. ನಿಮ್ಮ ಸಿಸ್ಟರ್ಗೂ ತೊಂದರೆನಾ?
ಇಲ್ಲ ನಮ್ಮ ಅಮ್ಮಂಗೆ ತೊಂದರೆ ನಿಮ್ಮ ಅಷ್ಟೇ. ಅಮ್ಮಂಗೆ ತೊಂದರೆ ಸಾಕಾಗ್ಬಿಟ್ಟಿರ್ತದೆ ಇವ್ರ ಅಮ್ಮನಿಗೆ ಹಿಂಗೆಲ್ಲ ಮಾಡ್ತಾ ಇದ್ರೆ ರೇಗೋಗ್ಬಿಟ್ಟಿರ್ತದೆ ಯಾರಿಗೆ ಬೇಕು ಇವೆಲ್ಲ ಅಂತ. ಮತ್ತೆ ಸ್ವಲ್ಪ ಪುದೀನ. ಹಾಕಿಮ್ಮ ಸ್ವಲ್ಪ ಪುದೀನ, ಮತ್ತೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ, ಓಕೆ. ಸ್ವಲ್ಪ ತುಪ್ಪ. ಯಜಮಾನರು ಚಿಕನ್ ತಿನ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ಹೊರಗಡೆ ಹೋಗ್ತಾರೆ. ನಿಮ್ಮನ್ನ ಕರ್ಕೊಂಡೋಗಲ್ವಾ? ಇಲ್ಲ ನೀವು ಮುಟ್ಟೋದಿಲ್ವೇನೋ? ನೀವು ತಿನ್ನಲ್ಲ ಪಾಪ, ತಿನ್ನೋರಿಗೆ ನೀವು ಕಂಪ್ನಿ ಕೊಡ್ಬೇಕಲ್ವಾ? ಬನ್ನಿ ನಾನು ಬರ್ತೀನಿ, ಹೋಗೋಣ. ಅವ್ರಿಗೆ ನಮ್ಮ ಡ್ಯಾಡಿ ಕಂಪ್ನಿ ಕೊಡ್ತಾರೆ. ಹಾ, ಯಾರೋ ಒಬ್ರು ಮಲ್ಲಿದ್ರೆ ಸಾಕು. ಎಸ್, ಆಮೇಲೆ ಮತ್ತೆ ಇವಾಗ ಲಾಸ್ಟ್ ಲೇಯರ್ ಹಾಕ್ಬಿಡಿ ಮೇಡಮ್. ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ತುಂಬ ಜನ. ಹಾಕಿ. ಇದು ಇನ್ನೂ ಏನು ಆಗಿದೆ ಅಲ್ಲ, ತಿರುಗಿದ್ರಿ ಸ್ಟವ್ ಮೇಲೆ ಇಡಬೇಕು ಒಂದು 10 ನಿಮಿಷ. ಅದು ಚೆನ್ನಾಗಿ ದಮ್ ಆಗಬೇಕು ಅಲ್ವೇನ್ರಿ? ಹೌದು. ಓಕೆ. ಹಾಕೋಣ, ತುಪ್ಪ ಸಮೇತ ಹಾಕೋಣ. ಹಾಕ್ತೀವಿ. ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕ್ಬಿಟ್ಟು ಒಂದು ಫೈಲ್ ತಂದಿದ್ದೀರಾ? ಹಾ. ಹಾಕಿ. ಫಾಯಿಲ್ ಪೇಪರ್ ಹಾಕಿದಾಯ್ತು. ಎಷ್ಟು ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಬೇಕು? 5 ಮಿನಿಟ್ಸ್ ಸ್ಲೋ ಅಲ್ಲಿ ಇರಲಿ. Okay. ಮತ್ತೆ 5 ಮಿನಿಟ್ಸ್ ಸ್ವಲ್ಪ ಮೀಡಿಯಂ ಹೈ. ನೋಡೋಣ, ಹಾಂ, ಏನಾಯ್ತೇನಾ? ಆಫ್ ಮಾಡೋಣ ಬೇಡ? ಆಫ್ ಮಾಡಿಬಿಡಿ. ಓ, ಹಾಂ ಹಾಂ ಹಾಂ, ಆಗಿದೆಯಾ? ಆಗಿದೆ. ಓಕೆ, ಡಿಶ್ ಔಟ್ ಮಾಡೋಣ. ಹಾಂ, ಹೆಂಗೆ ಡಿಶ್ ಔಟ್ ಮಾಡ್ತೀರಿ ಇವಾಗ? ಕೇಕ್ ಕಟ್ ಮಾಡಿದ್ರೆ ಕೇಕ್ ಕಟ್ ಮಾಡಿದಾಗ ಅದೇ, ಯಾಕಂದರೆ ಬಿರಿಯಾನಿ ಮಾಡೋದಕ್ಕಿಂತ ಇಂಪಾರ್ಟೆಂಟು ಬಿರಿಯಾನಿನ ದೇಕ್ಷದಿಂದ ತೆಗೆಯೋದಿದ್ದೀರಾ, ಅದೊಂದು ಕಲೆ. ಅದಕ್ಕೆ ಅಂತಲೇ ಒಬ್ಬ ಹೋಟೆಲ್ ಇರ್ತಾನೆ, ಅವನೇನಿಲ್ಲ ಅದನ್ನು ತೆಗೆದು ಹಂಗೆ ಕೊಡ್ತಾ ಇರ್ತಾನೆ. ವೆಜ್ ಬಿರಿಯಾನಿ ಪರವಾಗಿಲ್ಲ, ನಾನ್ ವೆಜ್ಜಲ್ಲಿ ತುಂಬ ಕಷ್ಟ. ಆ ಪೀಸು ಅನ್ನ ತೆಗಿಯೋಕ್ಕೆ ಒಬ್ಬ ಇರ್ತಾನೆ, ಅವನು ಬಿರಿಯಾನಿ ತೆಗಿಯೋಕ್ಕೆ ಅಂತಲೇ ಒಬ್ಬನ ಇಟ್ಕೊಂಡಿರ್ತಾರೆ. ಇದು ಒಂದು ಸೈಡಿಂದ ಕೆಳಗಡೆ ಪಲ್ಯನೂ ಬರೋ ಥರ ತೆಕ್ಕೊಬೇಕು. ಕೆಳಗಡೆ ಮಸಾಲಾನು ಬರೋ ಥರ ನೀವು ಪಲ್ಯ ಅಂತಾರೆ ಅಂತೀವಿ ಹೈದ್ರಾಬಾದ್ ಬಿರಿಯಾನಿಗೆ. ಪಲ್ಯ ಬರೋಕ್ಕಿಂತ ಮಸಾಲೆ ದೋಸೆನ ಅದು. ಓಕೆ, ಮೊಸರು ಬಜ್ಜಿ ಇಲ್ಲ ಅಂದರೆ ಹೈದ್ರಾಬಾದ್ ಬಿರಿಯಾನಿ ತಿನ್ನೋಕ್ಕೆ ಚಾನ್ಸೇ ಇಲ್ಲ. ವೆಜ್ ಹೈದರಾಬಾದಿ ದಮ್ ಬಿರಿಯಾನಿ ರೆಡಿ. ಅಬ್ಬಾ, ಮುಗೀತಲ್ಲಪ್ಪ ಸದ್ಯಕ್ಕೆ. ನಾನು ಇವತ್ತು ಮುಗಿಯಲ್ಲ ಅಂದ್ಕೊಂಡಿದ್ದೆ, ಸದ್ಯಕ್ಕೆ ಮುಗಿಸಿದರೆ. ಹರ್ಷಿತ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಹೈದರಾಬಾದಿ ವೆಜ್ ದಮ್ ಬಿರಿಯಾನಿನ ಮಾಡಿದ್ದಾರೆ. ಇದನ್ನ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೈದರಾಬಾದಿ ವೆಜ್ ದಮ್ ಬಿರಿಯಾನಿ ಮಾಡ್ಕೊಳ್ಳಿ. ಹೈದರಾಬಾದಿ ದಮ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಕಪ್ಪು ಏಲಕ್ಕಿ, ಪಲಾವ್ ಎಲೆ, ಜಾಪತ್ರೆ, ಚಕ್ಕೆ, ಏಲಕ್ಕಿ, ಲವಂಗ, ಅನಾನಸ್ ಹೂ, ಶಾಹಿ ಜೀರಾ, ಉಪ್ಪು, ನೆನೆಸಿದ ಅಕ್ಕಿ ಹಾಕಿ ಬೇಯಿಸಿ ಅನ್ನ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ನೀರು ಹಾಕಿ ರುಬ್ಬಿಕೊಳ್ಳಿ. ಕಾದ ಎಣ್ಣೆಗೆ ಈರುಳ್ಳಿ ಹಾಕಿ ಕರಿದುಕೊಳ್ಳಿ. ನಂತರ ಪನ್ನೀರ್ ಹಾಕಿ ಕರಿಯಿರಿ. ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಶಾಹಿ ಜೀರಾ, ಹುರುಳಿಕಾಯಿ, ಕ್ಯಾರೆಟ್, ಹಸಿ ಬಟಾಣಿ, ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ, ಉಪ್ಪು ಹಾಕಿ ಹುರಿದು ರುಬ್ಬಿದ ಮಸಾಲ, ಬಿರಿಯಾನಿ ಮಸಾಲ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಮೊಸರು, ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಇದಕ್ಕೆ ಕರಿದ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ ಮಸಾಲ ತಯಾರಿಸಿಕೊಳ್ಳಿ. ಕುಕ್ಕರ್ಗೆ ಒಂದೊಂದಾಗಿ ತಯಾರಿಸಿಕೊಂಡ ತರಕಾರಿ ಮಸಾಲ, ಬೇಯಿಸಿಕೊಂಡ ಅನ್ನ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿದ ಈರುಳ್ಳಿ, ಕೇಸರಿ ಹಾಕಿದ ಹಾಲು, ಮತ್ತೆ ತರಕಾರಿ ಮಸಾಲ, ಅನ್ನ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿದ ಈರುಳ್ಳಿ, ತುಪ್ಪ, ಕೇಸರಿ ಹಾಲು ಹೀಗೆ ಹಾಕಿ ಮೇಲೆ ಸಿಲ್ವರ್ ಫಾಯಿಲ್ ಹಾಕಿ ದಮ್ ಕಟ್ಟಿ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಹೈದರಾಬಾದಿ ದಮ್ ಬಿರಿಯಾನಿ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಹೈದರಾಬಾದಿ ದಮ್ ಬಿರಿಯಾನಿ ಬ್ರಾಕೆಟ್ನಲ್ಲಿ ವೆಜ್ಜು ಟೇಸ್ಟ್ ಮಾಡ್ಬೋದಾ? ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಚೆನ್ನಾಗುತ್ತೆ. ಇನ್ನು ಇದನ್ನ ದಮ್ಮಲ್ಲಿ ಸಣ್ಣ ಉರಿನಲ್ಲಿ ಜಾಸ್ತಿ ಹೊತ್ತು ಬಿಟ್ಟಷ್ಟು ಅನ್ನ ಅರಳುತ್ತೆ, ತಿನ್ನಕ್ಕೆ ಮಜವಾಗಿರುತ್ತೆ. ಚೆನ್ನಾಗಿ ಮೇಡಮ್.
ಥ್ಯಾಂಕ್ ಯು. ಸಿನಿಮಾ ಜ್ಞಾಪಕ ಬಂತಾ? ಬರ್ತೋಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಆಗಿರುವಂಥ ವೆಜ್ ದಮ್ ಬಿರಿಯಾನಿ ಮಾಡಿದ್ದಾರೆ. ಇವರಿಗೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ ಮೇಡಮ್. ರವಿ ಮಸಾಲಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಪ್ರಾಡಕ್ಟನ್ನು ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ರವಿ ಪ್ರಾಡಕ್ಟು. ಯಾರಿದ್ದೀರ ನಮ್ಮಲ್ಲಿ? 4 ಜನ, 5 ಜನ, 5 ಜನ. ಪರವಾಗಿಲ್ಲ, 1 ತಿಂಗಳು ಬರುತ್ತೆ, ಯೂಸ್ ಮಾಡಿ. ಅರೇಕಾಟಿ ನಿಮ್ಮ ಯಜಮಾನಿಗೆ ಕಳಿಸಿ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ, ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ. ಕರ್ನಾಟಕದ ಟೀ ಅರೇಕಾಟಿ. ರಾಜೇಶ್ ನಿಮಗೋಸ್ಕರ. ಸತೀಶ್ ಸ್ಟೋರ್ಸ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಪೂಜಾ ಆರ್ಟಿಕಲ್ ಬೇಕು ಅಂತ ಹೇಳಿದ್ರೆ ಎಯಿಂದ ಝೆಡ್ ತನಕ ಏನು ಬೇಕಾಗಿದ್ರು ಕೂಡ DVG ರೋಡ್ನಲ್ಲಿ ಅಥವಾ ಮಲ್ಲೇಶ್ವರಂ 8ನೇ ಕ್ರಾಸಲ್ಲಿ ಸತೀಶ್ ಸ್ಟೋರ್ಸ್ ಇದೆ, ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ತ್ರಿಬಲ್ ಎಸ್, ನಮ್ಮ ಡಿಟರ್ಜೆಂಟ್ ಸೋಪ್ ತ್ರಿಬಲ್ ಎಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಪನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಪಾತ್ರೆ ತೊಳೆಯುವಂಥ ಸೋಪನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ ತ್ರಿಬಲ್ ಎಸ್ ಅವರ ಸೋಪ್ ಅಂಡ್ ಡಿಟರ್ಜೆಂಟ್. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ರಿಷಿಕೇಶ್ ಬೃಂದ ಏರ್ ಆಯಿಲ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಏರ್ ಆಯಿಲು, ಕೆಮಿಕಲ್ ಇಲ್ಲದೆ ಏರ್ ಆಯಿಲ್ನ ಮಾಡಿದ್ದಾರೆ. ಜೊತೆಗೆ ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಒಂದು ಹರ್ಬಲ್ ಶಾಪ್ ಕೂಡ ಇದೆ. ಮುಳಿಯಾ ಜ್ಯುವೆಲ್ಸಿಂದ ಬೆಳ್ಳಿಯ ಲಕ್ಷ್ಮಿ ನಿಮಗೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು. ಶನಿವಾರ ಯಜಮಾನ್ರು ರಜಾ ಇರುತ್ತೆ, ಕರ್ಕೊಂಡೋಗಿ ಮುಳಿಯಾ ಜ್ಯುವೆಲರ್ಸ್ಗೆ ಏನು ಬೇಕಾದ್ರೆ ತೊಗೊಂಬನ್ನಿ. ಮಣಿಪಾಲ್ ಸೆಂಟ್ರು ಡಿಕನ್ಸನ್ ರೋಡ್ನಲ್ಲಿ ಅವರ ಶೋರೂಮ್ ಇದೆ. ಸಫೋಜಿನಿ ಪಾತ್ರೆ ತೊಳೆ ಸೋಪ್ ಕೊಟ್ಟರಲ್ಲ, ತ್ರಿಬಲ್ ಎಸ್ ಸೋಪ್ ಅವರು, ಅದೇನೋ ಸಾಲಿಲ್ಲ ಅಂದರೆ ಬೇಜಾರು ನೋಡ್ಕೊಬಿಡಿ. ಇಲ್ಲೊಂದು 1000 ರೂಪಾಯಿ ಅದನ್ನೇ ಕೊಡ್ತಾರೆ, ತೊಗೊಂಡು ನಿಮ್ಮ ಅತ್ತೆ ಮನೆ ಕೊಟ್ಬಿಡಿ. ಒಗಂಡೆ ಬಿ ಭಾಗ 3 ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ ನಿಮಗೋಸ್ಕರ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ದೀಪಾ ಮುರಳೀಧರ್. ದೀಪಾ ಮುರಳೀಧರ್ ಅವರೇ. ಮುರಳೀಧರ್ ಅವ್ರು ಏನು ಮಾಡ್ತಾರೆ? ವ್ಯಾಪಾರ ಸರ್. ಏನು ವ್ಯಾಪಾರ? ಅಂಗಡಿ. ದಿನಸಿ ಅಂಗಡಿ. ಎಲ್ಲಿ? ವಿಜಯಪುರ. ಎಷ್ಟು ಜನ ಮಕ್ಕಳು? 2 ಸರ್. ಏನ್ ಮಾಡ್ತಾರೆ? ಮಗ ಫಸ್ಟ್ ಇಯರ್ PUC ಓದ್ತಿದ್ದಾರೆ. ಯಾವ ಕಾಲೇಜಿಗೆ ಸೇರಿಸಿದ್ರಿ? ಚಿಕ್ಕಬಳ್ಳಾಪುರ BGS. ಓಕೆ. ಮಗಳು 2nd ಸ್ಟ್ಯಾಂಡರ್ಡ್. ಪ್ರಗತಿ. ಫಸ್ಟ್ PUC ಮಗ, 2nd ಸ್ಟ್ಯಾಂಡರ್ಡ್ ಮಗಳು. ಹೌದು. ಸರಿ ಹೋಯ್ತು. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ದೀಪಾ ಅವರೇ? ಅಂದರ್ ರೊಟ್ಟಿ ದಾಲ್ ಅಂತ ಮಾಡ್ತಾ ಇದ್ದೀನಿ ಸರ್. ಅಂದರ್ ರೊಟ್ಟಿ. ಹಾ. ಅಂದರ್ ಏನದು? ಮಾಡಿ ತೋರಿಸ್ತೀನಿ ಸರ್ ಈಗ. ಅದೇ ಮಾಡಕ್ಕೆ ಏನಂತಂದ್ರೆ ಹೇಳಿ. ಅಂದರ್ ರೊಟ್ಟಿ ದಾಲ್ ಬೇಕಾಗುವ ಸಾಮಗ್ರಿಗಳು: ಚಪಾತಿ ಹಿಟ್ಟು, ಅಕ್ಕಿ ಹಿಟ್ಟು, ಹೆಸರು ಬೇಳೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಶುಂಠಿ, ನಿಂಬೆಹಣ್ಣು, ಜೀರಿಗೆ, ಸಾಸಿವೆ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ಫಸ್ಟ್ ಏನ್ ಮಾಡ್ಕೊಳ್ತೀರಾ? ದಾಲ್ ಮಾಡ್ಬಿಡಿ. ಫಸ್ಟ್ ಕುಕ್ಕರ್ ಇಟ್ಬಿಡ ದಾಲ್. ಕುಕ್ಕರ್ ಇಟ್ಬಿಡಿ. ಹೆಂಗಿದೆ ಬಿಸ್ನೆಸ್? ದಿನಸಿ ಅಂಗಡಿ ಇದೆಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆಯಾ? ಅದು ಒಂಥರ ವ್ಯಾಪಾರ ಸ್ಥಾನ ಅಂತಾನೆ ಹೇಳ್ತಾರೆ ವಿಜಯಪುರ. ವ್ಯಾಪಾರ ಸ್ಥಾನ ಒಂದು, ಚಿಲ್ಲರೆ ಅಂಗಡಿ ಒಂಥರ ಜೈಲ್ ತರ. ಹೌದು ಸರ್. ಅದೇನೋ ಈಚೆ ಬರಕ್ಕಾಗಲ್ಲ, ಇಲ್ಲ ಸರ್, monthly- ಮುಂಜಿ ಅಟೆಂಡ್ ಮಾಡಕ್ಕಾಗಲ್ಲ, ಸಂಡೇ ಇಲ್ಲ, ಸಾಟರ್ಡೇ ಇಲ್ಲ, ಅಂಗಡಿಲೇ ಇರಬೇಕು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರ್ಲೇಬೇಕು. ಫುಲ್ ಅಲ್ಲ ಮೇಡಮ್? ನೀರು ಹಾಕ್ತಾ ಇದ್ದೀನಿ. ನಿಮ್ಮ ಅಮ್ಮನ ಮನೇಲಿ ದೀಪಾ? ಶ್ರೀನಗರ ಸರ್. ಶ್ರೀನಗರ ಬಿಟ್ಟು ವಿಜಯಪುರ ಕೊಟ್ಟದ್ರ ಆ ಕಾಲಕ್ಕೇನೇನೆ ಸರ್ 18 ಇಯರ್ಸ್ ಆಗಿದೆ. ಬಟ್ ಅದು ಇದೇ ಹೊಸವ್ರೇನಲ್ಲ ಸರ್. ನಾವು ರಜಾಗೆ ಎಲ್ಲ ಶಿಡ್ಲಘಟ್ಟ ಅಮ್ಮ ಅವ್ರ ಅಜ್ಜಿ ಮನೆ, ಅಲ್ಲೇ ಓಡಾಡ್ಕೊಂಡು ಹಂಗೆ ಅಲ್ಲಿ ಸೆಟ್ಲ್ ಆಗ್ಬಿಟ್ರಿ. ಹಾಗೆ ಆಯ್ತು. ಒಳ್ಳೆ ಕೆಲಸ ಆಯ್ತು. ಹೆಸರು ಬೇಳೆ, ಒಂದು 4 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಟೇಸ್ಟ್ಗೆ. ಆಮೇಲೆ ಒಂದೆರಡು ಒಗ್ಗರಣೆಗೆ. ಈರುಳ್ಳಿ ಅಷ್ಟೇ. ಹಿಂಗ್ ಉದುರ್ಸೋದು ಅಷ್ಟೇನಾ? ಅಷ್ಟೇ. ಮುಚ್ಚೋದಾ? ಅಷ್ಟೇ. ಇಷ್ಟೇನಾ ಇದು ಕತೆ? 1 ವಿಷಲ್ ಸರ್. ಒಂದೇ ಒಂದು ವಿಷಲ. ಸಾಕು. ಹೆಸರು ಬೇಳೆ ಬೇಗ ಬೆಂದ್ಬಿಡುತ್ತೆ ಓಕೆ, ನೆಕ್ಸ್ಟು ಸರ್. ಈಗ ರೊಟ್ಟಿಗೆ ನೀರು ಕಾಯಿಸ್ಕೊಳ್ಬೇಕು. ನೀರು ಕಾಯಿಸ್ಕೋಬೇಕಾ? ಬಿಸಿ ನೀರು ಬೇಕಾ ಬಿಸಿ ನಿಮಗೆ? ಕೊಡ್ತೀನಿ. ಒಂಚೂರು ಸಾಲ್ಟ್ ಹಾಕ್ತೇವೆ, ಒಂಚೂರು ಆಯಿಲ್ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಬಿಸಿ ಬಿಸಿ ಇರಬೇಕಾ? ಸಾಕಾ? ಬಿಸಿ ಬೇಕು ಸರ್. ಕೈ ಸುಟ್ಕೊಂಡ್ಬಿಡ್ತೀರಾ? ಕೈ ಎತ್ತಿ. ಯಜಮಾನ್ ಹೆಸರೇನು? ನಿಮ್ಮ ಹೆಸರೇ ಸರ್. ಓಕೆ. ಅಂಗಡಿಲೇ ಕೂತಿರ್ತಾರಾ? ಅಷ್ಟೇ ಸರ್. 2 ವಿಜಲ್ ಸಾಕಲ್ಲ? ಸಾಕು ಸರ್. ವೆಜ್ಜಾ ನಾನ್ ವೆಜ್ಜಾ ನೀವು? ವೆಜ್ ಸರ್. ಒಂದೇ ಒಂದು ಕ್ವಶನ್ ಕೇಳಲ್ಲ ಸರ್ ನಿಮಗೆ? ದಯವಿಟ್ಟು ಒಂದೇ ಒಂದು ಕ್ವಶನ್ ಕೇಳಿ, ಎರಡನೇದು ಕೇಳಬೇಡಿ. ಆಯಿತು ಸರ್. ಹೇಳಿ. 300ರಲ್ಲಿ 400 ಕಳೆದ್ರೆ ಎಷ್ಟು ಸರ್? 300 400 ಕಳಿಯೋಕ್ಕಾಗಲ್ಲ ಅಂತ ನಂಗೆ ಏನೋ ಅನಿಸುತ್ತೆ ಮೇಡಮ್. ಇಲ್ಲ ಸರ್, ಕಳಿಬೋದು. ಗೊತ್ತಿಲ್ಲ, ಹೇಳ್ಬಿಡಿ. -0 ಆಗ್ಬಿಡುತ್ತಾ ಮೇಡಮ್? ಇಲ್ಲ ಸರ್. ಹೇಳಿ. 300ರಲ್ಲಿ 400 ಕಳೆದರೆ ಎಷ್ಟಾಗುತ್ತೆ? 200 ಮೇಡಮ್. ಕರೆಕ್ಟಾ ಮೇಡಮ್? ಕರೆಕ್ಟ್. ಏನೋ ಸ್ವಲ್ಪ ಪೆದ್ರು ಗುಂಪಲ್ಲಿ ನಾವು ಪೆದ್ರಲ್ಲಿ ನಂಬರ್ 1 ಮೇಡಮ್ ನಾವು. ಥ್ಯಾಂಕ್ ಯು ಸರ್. ಪೆದ್ರು ಗುಂಪಲ್ಲಿ ಲಾಸ್ಟಲ್ಲಿ ನಾವೇ ಇರೋದು. ಓಕೆ. ಏನು ಕೊಡ್ತೀವಿ ನಿಮಗೆ? ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಅಂದರ್ ರೊಟ್ಟಿ. ಹೌದು ಸರ್. ಅಂದರ್ ಹೋಳಿಗೆ ಅಂತಾದರೂ ಹೇಳ್ಬೋದು, ಅಂದರ್ ರೊಟ್ಟಿ ಅಂತಾದರೂ. ಏನೋ ಒಂದು ಮಾಡ್ತಾ ಇದ್ದೀರಾ, ಮಾಡಿ ಮೇಡಮ್. ಹೆಂಚಿಟ್ಕೊಂಬಿಡ್ಲಾ? ಆಯ್ತು.
ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು, ದೀಪ ಅವ್ರು ಮಾಡೋದು? ಅವ್ರೇನು ಎಲ್ಲ ತಿಂತಾರೆ ಸರ್, ಮಕ್ಳಿಗೋಸ್ಕರ ಏನಾದರೂ ಸ್ಪೆಷಲ್ ಟ್ರೈ ಮಾಡ್ತಾ ಇರ್ತೀನಿ. Okay. ನಮ್ಮ ಯಜಮಾನ್ ಇದೇ ಮಾಡಿ ಅದೇ ಮಾಡಿ ಅಂತೇನೆ. ಏನು ಹೇಳಲ್ಲ, ಅವ್ರ ಆಯಿತು, ಅವ್ರ ಅಂಗಡಿ ಆಯಿತು. ಅಂಗಡಿ ಹೆಸರೇನು? ಸೂರಜ್ ಪ್ರಾವಿಷನ್ ಸ್ಟೋರ್. ನಿಮ್ಮ ಮಗನ ಹೆಸರು ಸೂರಜಾ? ಓಕೆ. ಈ ಜ್ವರ ಬಂದಾಗ ಎಲ್ಲ ಇದನ್ನ ತಿಂದರೆ ಸ್ವಲ್ಪ ಅವ್ರಿಗೆ ಸರಿ ಹೋಗುತ್ತೆ. ಸರಿ. ಏನಾದರೂ ಮಿಲ್ಟ್ರಿ ಹೋಟ್ಲಿಗೆ ಬನ್ನಿ, ಜ್ವರ ಬಂದಾಗ ಏನು ತಿನ್ಬೇಕು ಅಂತ ಹೇಳ್ತೀನಿ ನಾನು. ಸರ್ ನಾವು ತಿನ್ನಲ್ವಲ್ಲ ಸರ್ ಮಿಲ್ಟ್ರಿ ಹೋಟ್ಲಿಗೆ ಬರೋಕ್ಕೆ. ಟೇಸ್ಟ್ ಮಾಡ್ಬೇಕಷ್ಟೇ ನೀವು. ಆಯ್ತಾ ಅಂದ ರೊಟ್ಟಿ ಆಯ್ತು ಹಾಕಿ ಮೇಡಮ್. ರೊಟ್ಟಿ ಮತ್ತು ಚಪಾತಿಯ ಕಂಬೈಂಡ್ ಅಂದರ್ ರೊಟ್ಟಿ, ಇದು ಗೊತ್ತಿರಲ್ಲ ಬಿಡಿ ನಮಗೆ. ಹೊಸ ರುಚಿ. ಹೊಸ ರುಚಿ. Actually ಮೈದಾ ಇದು- ಹಿಟ್ಟೊಳಗೆ ಇದನ್ನ ಹಾಕಿ ನಾವು ಬಿಳಿ ಒಳಗೆ ಮಾಡ್ತೀವಿ. ಹೌದು ಸರ್, ಹಾ, ಹೌದು. ಇದು ಅಂದರ್ಗೆ ಬಾಯರ್ಗೆ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಪಕ್ಕದ ಮನೆ ಆಂಟಿ ಹೇಳ್ಕೊಟ್ಟಿದ್ದು. ಏನು ಆಂಟಿ ಹೆಸರು? ವಿಮಲಾಂಬ ಅನಿಲ್ ಕುಮಾರ್ ಅಂತ. ವಿಮಲಾಂಬಾ ಅನಿಲ್ ಕುಮಾರ್ ಅವರಾ? ಅವರು ಅಲ್ಲೇವ್ರಾ, ನಿಮ್ಮೂರವ್ರ? ಎಲ್ಲ ಆಜು ಬಾಜು. ತಿರ್ಸ್ಲಾ? ಇದಕ್ಕೆ ದಾಲ್ ಬಿಟ್ಟು ಬೇರೆ ಏನು ಬೇಕಾದರೂ ಹಾಕೋಬೋದು ಸರ್. ಚೆನ್ನ ಮಸಾಲ, ಎಣ್ಗಾಯಿ. ದಾಲ್ ಬಿಟ್ಟ? ಹಾಂ, ಅಲ್ಲ ಸ್ವಲ್ಪ ಸ್ಪೈಸಿ ಆಗಬೇಕು ಅಂತ ಅನ್ಸಿದ್ರೆ ಓಕೆ. ಆ ಥರ. ಬದನೆಕಾಯಿ ಗೊಜ್ಜು, ಹಾಂ, ಎಣ್ಗಾಯಿ. ಎಣ್ಗಾಯಿ ಎಲ್ಲ ಮಾಡ್ಕೋಬೋದಲ್ವಾ? ಓಕೆ. ಸಾಕಾ? ಬಂದಿದ್ಯಾ? ಹಾಂ, ಬೆಂದಿಸ್. ತುಪ್ಪ, ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋದು, 1-2 ಸ್ಪೂನ್ ಅಷ್ಟು ಜೀರಿಗೆನ. ಜೀರಿಗೆ Okay. ಮೇಯ್ನು ಸ್ಮೆಲ್ ಅದು. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಈರುಳ್ಳಿ ಒಂದು. ತುಪ್ಪದಲ್ಲೇ ಎಲ್ಲ ಮಾಡ್ತಾ ಇರೋದು ಇದು? ಹೌದು ಸರ್. ಶುಂಠಿ, ಓಕೆ. ಹಾಕ್ಬಿಡ್ಲಾ ಇದನ್ನ? ಹಾಂ, ಚೆನ್ನಾಗಿ ಬೆಂದೋಗಿದೆ. ಹೆಸರು ಬೇಳೆ ಎತ್ತಿ ಹಾಕ್ಲಾ? ಹಾಕಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಳ್ಳಿ, ಇವಾಗ ಹಾಕ್ಕೊಳ್ಳಿ. ಓಕೆ. ಈ ಗರಂ ಮಸಾಲ ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಹಾಕಿ ಸರ್. ಹಾಂ, ಸಾಕು. ಆಮೇಲೆ ಅಷ್ಟೇ ಸರ್. ತುಂಬ ಈಸಿ ಅಲ್ಲ ಇದು? ಹ್ಞೂ ಸರ್, ಈಸಿ, Okay. ಬೇಗ ಆಗುತ್ತೆ. ಹ್ಞೂ. ಸ್ವಲ್ಪ ಉಪ್ಪು ಹಾಕ್ತೆ. ಎಸ್ ಮೇಡಮ್. ಸ್ವಲ್ಪ ಉಪ್ಪು, ಸ್ವಲ್ಪ ದಾಲು, ಎಲ್ಲ ತುಪ್ಪದಲ್ಲಿ ಹುರಿದು ಮಾಡಿರ್ತಕ್ಕಂಥದ್ದು. ಸಖತ್ತಾಗಿ ಮಾಡಿದ್ದಾರೆ. ಹಾಫಣ? ಆಯ್ತು ಸರ್. ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು, ಸೊಪ್ಪು. ಹಸಿ ಈರುಳ್ಳಿ, ನಿಂಬೆಹಣ್ಣು. ಅಂದರ್ ರೊಟ್ಟಿ ದಾಲ್ ರೆಡಿ ಟು. ಅಂದರ್ ರೊಟ್ಟಿ ದಾಲ್. ದೀಪಾ ಅವರು ವಿಜಯಪುರದಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ದಾಲು ಮತ್ತೆ ಅಂದರ್ ರೊಟ್ಟಿನ ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ನಮ್ಮ ಒಗ್ಗಂಡ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಇವತ್ತೇ ಅಂದರ್ ರೊಟ್ಟಿ ಮಾಡ್ಕೊಳ್ಳಿ. ಅಂದರ್ ರೊಟ್ಟಿ ದಾಲ್ ಮಾಡುವ ವಿಧಾನ: ಕುಕ್ಕರ್ಗೆ ನೀರು, ಹೆಸರುಬೇಳೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ 1 ವಿಷಲ್ ಕೂಗಿಸಿ. ಪ್ಯಾನ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಹಾಕಿ ಹುರಿದು ಬೇಯಿಸಿದ ಹೆಸರುಬೇಳೆ, ನೀರು, ಗರಂ ಮಸಾಲ, ಉಪ್ಪು ಹಾಕಿ ಕುದಿಸಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ನಿಂಬೆ ರಸ ಹಾಕಿ ದಾಲ್ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ನೀರು, ಉಪ್ಪು, ಎಣ್ಣೆ ಹಾಕಿ ಕುದಿಸಿ ಅಕ್ಕಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಚಪಾತಿ ಹಿಟ್ಟನ್ನು ಉಂಡೆ ಮಾಡಿ ಲಟ್ಟಿಸಿ ಮೇಲೆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಉಂಡೆ ಮಾಡಿ ಇಟ್ಟು ಮುಚ್ಚಿ ಲಟ್ಟಿಸಿ ಕಾದ ತವಾದ ಮೇಲೆ 2 ಕಡೆ ಬೇಯಿಸಿ. ಈಗ ಅಂದರ್ ರೊಟ್ಟಿ ದಾಲ್ ಜೊತೆ ಸವಿಯಲು ಸಿದ್ಧ. ಓಕೆ ಮೇಡಮ್, ಟೇಸ್ಟ್ ಮಾಡೋದಾ? ಮಾಡಿ ಸರ್. ದಾಲು ಒಂಥರ ಶೆಟ್ರು ದಾಲು, ಆದರೂ ಶೆಟ್ರಲ್ಲ ನಾವು. ಹೌದು, ಅದು ವ್ಯಾಪಾರ ಮಾಡ್ತೀವಿ, ಶೆಟ್ರು ಅನ್ಕೊಳ್ಳಿ, ಆದರೆ ಒರಿಜಿನಲ್ ಶೆಟ್ರು. ಮಂಜುನಾ ಶೆಟ್ರಲ್ಲ. ಟೇಸ್ಟ್ ಮಾಡೋಣ? ಮಾಡಿ. ಏನಿದ್ರು ಯಜಮಾನ್ ಅಡುಗೆ ಮಾಡಕ್ಕೆ ಹೋಗ್ತೀನಿ ಅಂದ ತಕ್ಷಣ ಅವ್ರಿಗೆ ಒಂಥರ ಏನು ಅಷ್ಟೊಂದು ಏನು ರಿಸ್ಟ್ರಿಕ್ಷನ್ ಇಲ್ಲ ಸರ್. ಹ್ಞೂ ಹ್ಞೂ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಅದ್ಭುತ ಇದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಬಿಸಿ ಹಾಕಿದ್ರೆ ಇನ್ನ ಚೆನ್ನಾಗಿ. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು. ಇನ್ನು ಸ್ಪೈಸಿ ಬೇಕಾದರೆ ಚೆನ್ನ ಮಸಾಲ, ಏನು ಬೇಕಾದ್ರೆ ಎಣ್ಣೆಗಾಯಿ. ಇದೇ ಸಾಕು. ತುಂಬ ಅದ್ಭುತವಾಗಿ ಮಾಡಿದ್ದೀರಾ.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ ಮೇಡಮ್ ತಗೊಳ್ಳಿ. ಥ್ಯಾಂಕ್ ಯು. ರವಿ ಮಸಾಲದವರು ಮಸಾಲಾ ಪ್ರಾಡಕ್ಟ್ಗಳನ್ನೆಲ್ಲ ಹಾಕೊಟ್ಟಿದ್ದಾರೆ. ರವಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಸತೀಶ್ ಸ್ಟೋರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ A to Z ಪೂಜಾ ಆರ್ಟಿಕಲ್ಸ್ ಅನ್ನು ಕೊಟ್ಟಿದ್ದಾರೆ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಿಶ್ ವಾಶಿನ ಜೊತೆಗೆ ಬಟ್ಟೆ ತೊಳೆಯುವ ಸೋಪನ್ನು ಕೂಡ ಕೊಡ್ತಾ ಇದ್ದಾರೆ. ತೊಳಿ ಮೇಡಮ್. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ಆ ಸೋಪ್ ಸಾಲಿಲ್ಲ ಅಂದರೆ ಮುಳ್ಳಿಯವರೇ ₹1000 ಗಿಫ್ಟ್ ವೋಚರ್ನ ಕೊಡ್ತಾ ಇದೀವಿ. ಇದ್ರೊಳಗೂ ತೊಳಕ್ಕೆ ಹೇಳಿ ಅಂತಾರೆ. ತೊಳಿ ಮೇಡಮ್. ಅರೇಕಾ ಟೀ, ಅಡಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ, ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಸೌಂದರ್ಯದ ಟೀ. ಅರೇಕಾ ಟೀ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ಆಯಿಲ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೂಡ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಎಣ್ಣೆ, ಯೂಸ್ ಮಾಡಿ. ಮುಳಿಯಾ ಜ್ಯುವೆಲರ್ಸ್ ಅವರು ಲಕ್ಷ್ಮೀ ಇರೋ ಮನೆಗೆ ಲಕ್ಷ್ಮಿ ಬರೆದಿದ್ದು ತೊಗೊಳ್ಳಿ. ಬೆಳ್ಳಿಯ ಲಕ್ಷ್ಮಿ ನಿಮ್ಮ ಮನೆಗೆ, ಜೊತೆಗೆ ಒಂದು ₹1000 ಗಿಫ್ಟ್ ವೋಚರು. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು ಇವರ ಶೋರೂಮ್ ಇದೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ ಕೂಡ ಇವರ ಶೋರೂಮ್ ಇದೆ. ಒಗಂಡಬಿ ಭಾಗ 3 ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ ತೊಗೊಳ್ಳಿ ಮೇಡಮ್. ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ ಅವರೇ. ತಮ್ಮ ಹೆಸರು? ಸ್ಮಿತಾ ಬಸವರಾಜ್. ಸ್ಮಿತಾ ಬಸವರಾಜ್, ಏನು ಮಾಡ್ಕೊಂಡಿದ್ದೀರಿ? ನಾನು HR ಕೆಲಸ ಮಾಡ್ತಿದ್ದೀನಿ. ಕೆಲಸ ಬೇಕು ಅಂದ್ರೆ ಸ್ಮಿತಾ ಹತ್ರಕ್ಕೆ ಹೋಗಿ ಒಂದು ಕೆಲಸ ಕೊಡ್ತಾರೆ, ಕೆಲಸ ಮಾಡ್ಕೊಂಡಿರಿ. ಬಸವರಾಜ್ ಏನು ಮಾಡ್ತಾರೆ? ಅವರು ಪ್ಲಾಂಟ್ ಮ್ಯಾನೇಜರ್ ಆಗಿದ್ದಾರೆ. ಫುಡ್ ಇಂಡಸ್ಟ್ರಿಯಲ್ಲಿ. ಫುಡ್ ಇಂಡಸ್ಟ್ರಿಯಲ್ಲೇ ಇದ್ದಾರಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ಸ್ಮಿತಾ? ನಾನು ಪಂಜಾಬಿ ಬೆಂಡಿ ಮಸಾಲ ಮಾಡ್ತಾ ಇದ್ದೀನಿ. ಬೇಂಡಿನ ನಿಮ್ಮ ಫೇವ್ರೆಟ್ ಅಂತ ಕೇಳ್ಪಟ್ಟೆ ನಾನು. ಬೆಂಡೆಕಾಯಿ. ಬೆಂಡೆಕಾಯಿ ತಿನ್ಸಕ್ ಬಂದಿದ್ದೀರಾ ನಮಗೆ ನೀವು? ಏನ್ ಮಾಡ್ತೀರಾ ಬೆಂಡೆಕಾಯಿ ನೀವು? ನಾನು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ. ಏನದು ಬೆಂಡಿ ಮಸಾಲಾನ ಮಾಡಕ್ಕೆ ಏನೇನು ತಂದಿದ್ದೀರಿ? ಪಂಜಾಬಿ ಭೇಂಡಿ ಮಸಾಲ. ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಸಕ್ಕರೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಜೀರಿಗೆ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮಗೆ? ನನಗೆ ಒಂದು ಪ್ಯಾನ್ ಕೊಡಿ. ಏನಕ್ಕೆ? ಅದು ಫ್ರೈ ಮಾಡ್ಕೋಬೇಕು ನಾನು. ಎಷ್ಟು ಜನ ಮಕ್ಕಳು? ಇನ್ನೂ ಇಲ್ಲ. ಓಕೆ. ಎಣ್ಣೆ ಬೇಡವಾ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಅಡುಗೆ ಮಾಡ್ತೀರಾ ನೀವೇನೆ? ಮದುವೆ ಆದ್ಮೇಲೆ ಕಲ್ತಿರೋದು. ಹೌದು, ಮದುವೆ ಆದ್ಮೇಲೆ ಅಡುಗೆ ಕಲಿಯೋದು. ಮೊದಲು ಕಲ್ತ್ಕೊಂಡು ಏನು ಮಾಡೋದು? ಕ್ಯಾಂಟೀನ್ ಇಡೋಕ್ಕಾಗುತ್ತೆ? ಏಯ್, ಮದುವೆ ಮಾಡೋಷ್ಟು ಕಲ್ತ್ಕೊಂಡಿದ್ರೆ ಸಾಕು. ಬಸವರಾಜ್ ಏನು ಇಷ್ಟ? ಬೆಂಡೆಕಾಯಿ ಇಷ್ಟನಾ ಅವ್ರಿಗೂ? ಅವ್ರಿಗೆಲ್ಲ ಆಲ್ಮೋಸ್ಟ್ ಇವಾಗ ಮದುವೆ ಆದ್ಮೇಲೆ ಎಲ್ಲ ತಿಂತಾ ಇದ್ದಾರೆ. ಇವಾಗ ಮದುವೆ ಆದ್ಕಿಂತ ಮೊದಲು ಬೆಂಡೆಕಾಯಿ ತಿಂತಾರಲ್ಲ ಬಿಡಿ. ತಿಂತಿರ್ಲಿಲ್ಲ ಅವರು. ನೀವು ದಿನ ಬೆಂಡೆಕಾಯಿ ವೆಜ್ಜಾ ಮನೇಲಿ? ಇನ್ನೇನು ಬೆಂಡೆಕಾಯಿ ತಿಂಡಿ ಚಿಕನ್ ತಿಂತೀರಾ? ಏಯ್ ಪಾಪ ಬಸವರಾಜ್, ದೇವ್ರು ಕಾಪಾಡಿ ನಿಮ್ಮನ್ನ. ಕಷ್ಟ ಇದೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ. ಯಾರ ಜೊತೆ ಬಂದಿದ್ದೀರಿ? ನಾನು ನನ್ನ ತಂಗಿ ಜೊತೆ ಬಂದಿದ್ದೀನಿ. ಬಸವರಾಜ್ ಕರ್ಕೊಂಡ್ಬರ್ಬೇಕಾಗಿತ್ತು. ಅವರು ಮುಂಬೈಗೆ ಹೋಗಿದ್ದಾರೆ. ಒಳ್ಳೆ ಕೆಲಸ ಆಯಿತು. ಇನ್ನೇನು ಬೆಂಡೆಕಾಯಿ ತಿನ್ಕೊಂಡು ಬೆಂಗಳೂರಲ್ಲೇ ಇರ್ತಾರೆ ಸಾರ್. ಎಂಜಾಯ್ ಮಾಡ್ಕೊಂಬನ್ನಿ. ಅದು ನನ್ನ ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನ ಇದು ಮುಂದೆ ನಿಮ್ಮ ಮೇಲೆನ ಬಿದ್ದುಬಿಡುತ್ತೆ ಅನ್ನೋ ಭಯನ? ಇಲ್ಲ ಇಲ್ಲ, ಆ ಥರ ಇಲ್ಲ. ನಮ್ಮ ಮಮ್ಮಿ ನಿಮ್ಗೆ ತುಂಬ ದೊಡ್ಡ ಫ್ಯಾನ್. ನೋಡ್ತಾರಾ? ಡೈಲಿ ನಾನು ಇನ್ ಕೇಸ್ ಫೋನ್ ಮಾಡಿದ್ರೆ ಅದನ್ನ ಕಟ್ ಮಾಡಿ ನಾವು ಒಗ್ಗರಣೆ ಡಬ್ಬಿ ನೋಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು 1 ರಿಂದ 2 ಗಂಟೆ ಡಿಸ್ಟರ್ಬ್ ಮಾಡಿಬಿಡಿ. ವೆಜ್ ಅವರಾಗಿದ್ರೆ. ನಾನ್ ವೆಜ್ ಅವರಾಗಿದ್ರೆ 1 ರಿಂದ 3 ಗಂಟೆಗೂ ಡಿಸ್ಟರ್ಬ್ ಮಾಡಿಬಿಡಿ. ಎಷ್ಟು ತೆಗೆದುಕೊಂಡ ಇದನ್ನ? ಏನು ಮಾಡೋದು? ಈ ಪ್ಯಾನಲ್ಲಿ ಒಂಚೂರು ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಬೆಳಗ್ಗೆನೆ ಟಿಫನ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ಅಥವಾ ಏನು? ಒಂದೊಂದ್ಸತಿ ಆಫೀಸು, ಒಂದೊಂದ್ಸತಿ ಇಲ್ಲೇನಾ? ಮತ್ತೆ ಬಸವರಾಜ್ ಕತೆ? ಅವ್ರದ್ದು ಒಂದೊಂದು ಇವಾಗ ಇತ್ತೀಚೆಗೆ ಬಾಕ್ಸ್ ತೊಗೊಂಡು ಹೋಗ್ತಿದ್ದಾರೆ ಅವರು. ಪಾಪ ಇನ್ನೇನು ಮಾಡ್ತಾರೆ, ದಿನ ಇಷ್ಟೇ ತಿಂದು ಬೇಜಾರಾಗ್ಬಿಟ್ಟು ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ದಯವಿಟ್ಟು ಹಾಕೊಳ್ಳಿ. ಏನು ನೀವು ಮಾಡೋದು ಭಾಳ ಇಷ್ಟಪಟ್ಟು ಬಸವರಾಜ್ ಅವ್ರು ತಿಂತಾರೆ? ಎಲ್ಲನೂ ಇಷ್ಟಪಟ್ಟೆ ತಿಂತಾರೆ ಅವ್ರು ನಾನು ಮಾಡಿರೋದು. ಲವ್. ಭ್ರಮೆಯಲ್ಲಿದ್ದೀರಾ ನೀವು? ಹೇಳಿ ಯಾವ್ದು ಮಾಡಬೇಡ ಅಂತ ಅದನ್ನ ಹೇಳಿ ಹೋಗ್ಲಿ. ಸ್ಪೆಸಿಫಿಕ್ ಆಗಿ ಯಾವುದು ಆ ಥರ ಯಾವುದು ಹೇಳಿಲ್ಲಲ್ಲ? ಇನ್ನೂ ಹೇಳಿಲ್ಲ. ಇನ್ಮೇಲೆ ಹೇಳ್ಬೋದು ಅನ್ಕೊಂಡು. ಇನ್ಮೇಲೆ ಸದ್ಯದಲ್ಲೇ ನಿರೀಕ್ಷಿಸಿ. ಓಕೆ, ನೆಕ್ಸ್ಟ್ ಮೇಡಮ್. ಆಮೇಲೆ ಇದನ್ನ ಕೊಡಿ, ಧನಿಯಾ ಪೌಡರ್. ಮತ್ತೆ ಧನಿಯಾ ಪೌಡರ್, ರವಿಯವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಆಮೇಲೆ ಚಿಲ್ಲಿ ಪೌಡರ್. ಎಸ್ ಮೇಡಮ್. ಆಮೇಲೆ ಗರಂ ಮಸಾಲ. ಸಾಕು. ಗರಂ ಮಸಾಲ ಬೇಕಾ? ಆಮೇಲೆ ಮಲ್ಲಿ ಬೇರೆದು. ಇವಾಗ ಟೊಮೆಟೊ ಹಾಕ್ತೀನಿ. ಎಸ್ ಮೇಡಮ್. ಆಮೇಲೆ ಸಾಲ್ಟ್. ಇದು ಏನಿದು
ನೀವು ಮಾಡ್ತಾದೇನು? ಪಂಜಾಬಿ ಬೆಂಡಿ ಮಸಾಲ. ಓಹೋ, ಹೇಳಿ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಶುಗರ್ ಹಾಕ್ಕೊಳ್ಳಿ ಒಂಚೂರು. ಅದು ಪೂರಾ ಸಾಫ್ಟ್ ಆಗಬೇಕು. ಯಾವುದು ಟೊಮೆಟೊನಾ? ಹಾಂ, ಇದಕ್ಕೊಂಚೂರು ನೀರು ಹಾಕ್ಕೊಡ್ಬೇಕು. ದಯವಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಇವಾಗ ಅದು ಬಾಯ್ಲ್ ಆಗ್ತಿರ್ಬೇಕಾದಾಗ ಒಂಚೂರು ಕಸೂರಿ ಮೇಥಿನ ಇದನ್ನ ಮಾಡ್ಕೊಂಡು ಹಾಕಬೇಕು. ಇದು ಆಲ್ಮೋಸ್ಟ್ ಒಂಚೂರು ಅದ್ರದ್ದು ಸ್ಮೆಲ್ ಬರಲಿ ಒಂಚೂರು. ಶನಿವಾರ ಭಾನುವಾರ ಇಬ್ರಿಗೂ ರಜಾನಾ? ಹಾಂ, ಇಲ್ಲ, ಯೂಶಲಿ ಸ್ಯಾಟರ್ಡೇಸ್ ಇಲ್ಲ ಇವಾಗ. ನಿಮ್ಮ ರಜಾ ಇಲ್ವಾ? ಹಾಂ, ಇಲ್ಲ. ಹಾಕೋಣ? ಹಾಕಿ. ಓಕೆ, ಇದು ಯಾವುದು ಜೊತೆ ಚೆನ್ನಾಗಿರ್ತೈತಿ ತಿನ್ನಕ್ಕೆ? ಚಪಾತಿ. ಏನಾಗ್ತಾ ಇದ್ದೀರಾ? ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸ್ಮಿತಾ. ಇದೊಂದು ನಿಮಿಷ ಕ್ಲೋಸ್ ಮಾಡಿಬಿಡೋಣ, 1-2 ಮಿನಿಟ್ಸ್. ಮುಚ್ಚೋಣ? ಹಾಂ. ಹೇಗೇನಾ? ಹಾಂ. ಡಿಶ್ ಔಟ್ ಮಾಡೋಣ? ಎಸ್. ಪಂಜಾಬಿ ಬೆಂಡಿ ಮಸಾಲ ರೆಡಿ. ಪಂಜಾಬಿ ಬೆಂಡಿ ಮಸಾಲ ರೆಡಿ ಮಾಡಿಕೊಟ್ಟಿದ್ದಾರೆ ಸ್ಮಿತಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಂದೊಳ್ಳೆ ಬೆಂಡಿ ಮಸಾಲ ತಿನ್ ನೋಡಿ ಅಂತ ಹೇಳಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದ್ವಿ, ನೋಡ್ಕೊಳ್ಳಿ. ಬೆಂಡಿ ಮಸಾಲ ತಿನ್ಕೊಳ್ಳಿ. ಪಂಜಾಬಿ ಭೇಂಡಿ ಮಸಾಲ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಬೆಂಡೆಕಾಯಿ ಹಾಕಿ ಹುರಿದುಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಟೊಮ್ಯಾಟೊ, ಉಪ್ಪು, ಸಕ್ಕರೆ, ನೀರು, ಕಸೂರಿ ಮೇಥಿ, ಹುರಿದ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಪಂಜಾಬಿ ಭೇಂಡಿ ಮಸಾಲ ಸವಿಯಲು ಸಿದ್ಧ. ತುಂಬಾ ಕಷ್ಟಪಟ್ಟು ಬೆಂಡಿ ಮಸಾಲ ಮಾಡಿ ನಮಗೆ ಕೊಟ್ಬಿಟ್ಟಿದ್ದಾರೆ ಸ್ಮಿತಾ ಅವರು. ಓಕೆ, ಟೇಸ್ಟ್ ಮಾಡ್ಬೋದಾ? ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇದೆ, ಬಾಯೇ ಬರ್ತಾ ಇಲ್ಲ ನನಗೆ. ಯಾವ್ದಾದ್ರು ಬೇಜಾರಾದಾಗ ಒಂದ್ಸರಿ ಮಾಡ್ಕೋಬೋದು. ಒಂದೇ ತರ ತಿನ್ ಬೇಜಾರಾದಾಗ ಯಾವಾಗ್ಲಾದ್ರು ಒಂದೊಂದ್ಸರಿ ಬೇಕು ಅನಿಸ್ದಾಗ ಬೆಂಡೆಕಾಯಿ ತಿನ್ಲೇಬೇಕಪ್ಪ ಅಂತ ಅನ್ಕೊಂಡಾಗ ಇದನ್ನ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಳ್ಳೆ ಒಂದು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ ನಿಮ್ಗೋಸ್ಕರ. ರವಿ ಮಸಾಲದವರು ರವಿ ಪ್ರಾಡಕ್ಟ್ನೆಲ್ಲ ಕೊಟ್ಟಿದ್ದಾರೆ. ಅವರೊಂದು 25 ಪ್ರಾಡಕ್ಟ್ ಕೊಟ್ಟಿದ್ದಾರೆ ನಿಮಗೆ. ಮೋಸ್ಟ್ಲಿ ನಿಮ್ಮೊಂದು 2 ವರ್ಷ ಬರ್ಬೋದು. ಫಸ್ಟ್ ಆಫ್ ಆಲ್ ಅಡುಗೆ ಮಾಡಲ್ಲ, ಮಾಡಿದ್ರು ಒಂದಿಷ್ಟು ಮಾಡಿದ್ರೆ 3 ದಿನ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು. ಸತೀಶ್ ಸ್ಟೋರ್ಸ್ ಅವರು A to Z ಪೂಜಾ ಆರ್ಟಿಕಲ್ನ ಕೊಡುವಂಥದ್ದು. ಹೋಗಿ ಏನು ಬೇಕಾದರೂ ತಗೊಂಡ್ಬನ್ನಿ. ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ ನಿಮ್ಮ ಯಜಮಾನ್ರಿಗಿದು ಸಿಕ್ಕಾಪಟ್ಟೆ ಸಖತ್ತಾಗಿದೆ ಟೀ, ಕೊಡಿ ಅವ್ರಿಗೆ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಸೋಪನ್ನು ಕೊಟ್ಟಿದ್ದಾರೆ. ಪಾತ್ರೆ ತೊಳೆಯೋ ಸೋಪನ್ನು ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ತಗೊಳ್ಳಿ. ಜೊತೆಗೆ ಇದು ಸಾಲಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ಸ್ಮಿತಾ, ಇನ್ನೊಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾ ಇದ್ದಾರೆ. ಅದು ಮುಗಿದ ತಕ್ಷಣ ತಿರ್ಗಾ ಫೋನ್ ಮಾಡಿ ಇಲ್ಲಿ ತರಿಸ್ಕೋಬೋದು, ಇಲ್ಲಿ ಹೋಗಿ ತಗೋಬೋದು, ಯಾವಾಗ ಬೇಕಾದ್ರೂ ಹೋಗಿ ತಗೊಂಬನ್ನಿ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರ 1000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೋಸ್ಕರ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಚೆನ್ನಾಗಿದೆ ಕೂದಲು, ಆದರೂ ಬೇಕಲ್ವಾ? ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಜೊತೆಗೆ ಹರ್ಬಲ್ ಶಾಂಪೂ ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯೂಸ್ ಮಾಡಿ. ಮುಳಿಯಾ ಜ್ಯುವೆಲರ್ಸ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ಗಣೇಶನ, ಬೆಳ್ಳಿ ಗಣೇಶನ ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟರ್ನಲ್ಲಿ ಅವರ ಶೋರೂಮ್ ಇದೆ. ಹೋಗಿ ಏನು ಬೇಕಾದ್ರೆ ತಗೊಂಬನ್ನಿ. ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ, ಯಾವ ಹಬ್ಬಕ್ಕೆ ಯಾವಾಗ ಬೆಂಡೆಕಾಯಿ ಮಾಡ್ಕೋಬೇಕು, ಸೋರೆಕಾಯಿ ಮಾಡ್ಕೋಬೇಕು, ಪೂರ್ತಿಯಾದಂಥ ಡೀಟೇಲ್ ಇದರೊಳಗಿದೆ. ಹಬ್ಬಕ್ಕೆ ಸ್ಪೆಷಲ್ ರೀ, ಬೆಂಡೆಕಾಯಿ ಬರ್ದಿರ್ತಾರೆ ಇದರೊಳಗಡೆ. ಸಿಕ್ಕಾಪಟ್ಟೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ವೈವಿಧ್ಯಮಯ ಅಡುಗೆಗಳನ್ನ ಮಾಡೋಕ್ಕೋಸ್ಕರ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಅದರೊಳಗೆ ನಮಸ್ಕಾರಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಿಮಲಾ. ವಿಮಲಾ ಅವರು ಎಲ್ಲಿಂದ? ನಾವು ಇಲ್ಲೇ ಬೈನಾಡು ಸ್ಟುಡಿಯೋ ನಿಯರ್. ಹೌದಾ? ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಾ ವಿಮಲಾ ಅವರೇ? ಕಡಲೆಕಾಯಿದು ಲಾಡು ಸ್ವೀಟ್. ಕಡಲೆಕಾಯ್ದ ಕಾಳು, ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜದ ಲಾಡು. ಯಾರಿಗಿಷ್ಟ ನಿಮ್ಮಲ್ಲಿ? ನನಗೆ ಇಷ್ಟ, ನಮ್ಮ ಮನೆಯವರಿಗೆ. ಯಜಮಾನ್ ಏನು ಮಾಡ್ತಾರೆ?
ಸಿಟಿ ಎಷ್ಟು ಜನ ಮಕ್ಕಳು? ರಿಟೈರ್ಡ್. ಇರ್ಲಿ ಬಿಡಿ, ರಿಟೈರ್ಡ್ ಆಗಿದೇನಂತ. ಒಬ್ಬಳೇ ಮಗಳು. ಮಗಳೇನು ಮಾಡ್ತಾರೆ? ತುಮಕೂರಲ್ಲಿ ಅವರು ಚೆಕ್ ಪೋಸ್ಟಲ್ಲಿ ಅವರೇ. ಸಖತ್ತಾಗಿ ನೋಡಿದ್ ಹಾಕಿದ್ದೀರಾ. ಚೆಕ್ ಪೋಸ್ಟು, CTO ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಎಷ್ಟು ಜನ ಮೊಮ್ಮಕ್ಕಳು? ಇಬ್ರು. ಏನು ಲಡ್ಡು ಮಾಡ್ತಾರೆ ನೀವು? ಇದು ಕಡಲೆಕಾಯಿ ಬೀಜ ಲಡ್ಡು ಮಾಡಕ್ಕೆ ಏನೇನು ತಂದಿದ್ದೀರಿ? ಕಡ್ಲೆಕಾಯಿ ಬೀಜದ ಲಡ್ಡು. ಬೇಕಾಗುವ ಸಾಮಗ್ರಿಗಳು: ಕಡ್ಲೆಕಾಯಿ ಬೀಜ, ಹುರಿಗಡ್ಲೆ, ಬೆಲ್ಲ, ಗಸಗಸೆ, ಒಣ ಕೊಬ್ಬರಿ ತುರಿ, ಬಿಳಿ ಎಳ್ಳು, ಏಲಕ್ಕಿ ಪುಡಿ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ನಮಗೆ ಇದು ಪಾಕ ಇರೋದಕ್ಕೆ ಒಂದು ಬಾಂಡ್ಲಿ. ಇದು ಯಾರಿಗೆ ಇಷ್ಟ? ಯಜಮಾನಿಗೆ ಮಾಡ್ಕೊಟ್ಟಿದ್ದೀರಾ? ಯಾವ ಥರ ಇದನ್ನ ಮಾಡ್ಕೊಟ್ಟಿದ್ದೀರಾ? ಮಾಡಿಕೊಟ್ಟಿದ್ದೀನಿ. ನಮ್ಮ ಸಂಘದಲ್ಲಿ ಎಲ್ಲರಿಗೂ ಮಾಡಿಕೊಟ್ಟಿದ್ದೀನಿ. ಯಾವ ಸಂಘ ನಿಮ್ಮದು? ಸ್ತ್ರೀಶಕ್ತಿ. ಸ್ತ್ರೀಶಕ್ತಿ. ಓಹೋ, 140 ಜನ ಇದೀವಿ ನಾವು. ಹೌದಾ? ಎಲ್ಲ ಇದೇ ಏರಿಯಾದವರಾ? ಕಾಮಕ್ಕೆ. ಇದು ಪಾಕ ಬರಬೇಕಾ? ಪಾಕ. ಕಡಲೆಕಾಯಿ ಬೀಜದ ಲಡ್ಡುನಾ? ಲಾಡು. ಲಾಡು. ಓಕೆ. ಮತ್ತೆ ಏನು ಮಾಡ್ತೀರಿ ಫ್ರೀ ಟೈಮಲ್ಲಿ? ಸ್ತ್ರೀಶಕ್ತಿ. ಸ್ತ್ರೀಶಕ್ತಿಗೆ ಹೋಗ್ತೀವಿ. ಆಮೇಲೆ ಟೈಲರಿಂಗ್, ಬಟ್ಟೆ ಹೊಲ್ಕೊಳ್ಳೋದು. ಓಕೆ. ಪೇಂಟಿಂಗು. ಓಹೋ, ಪರವಾಗಿಲ್ವೇ? ಯಜಮಾನ್ ಏನು ಮಾಡ್ತಾರೆ? ವೆಜ್ಜಾ ನಾನ್ ವೆಜ್ಜಾ ಮನೇಲಿ? ವೆಜ್. ಅವರ ನಾನ್ ವೆಜ್. ನೀವು ವೆಜ್. ಅದಿಂಗೆ ಹಂಗೆ ನೀವು ನಾನ್ ವೆಜ್ ಇದ್ದು ವೆಜ್ ಕನ್ವರ್ಟ್ ಆಗ್ಬಿಟ್ರಾ? ಒಳ್ಳೆ ಕೆಲಸ ಮಾಡಿದ್ರಿ. ನೋಡೋಣ, ಪಾಕ ಬಂತು. ಸಾಕು ಬಿಡಿ, ಇದು ಮಿಕ್ಸಿ ಬೇಕಲ್ಲ. ಪಾಕ ಬಂದಾಯ್ತು. ಒಂದೇಳೆ ಪಾಕ ಬಂದರೆ ಸಾಕು. ಸಾಕು. ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡ್ಬಿಡ್ತೀರಾ? ಪೌಡ್ರು. ಓಹೋ, ಏನೊಂದು 20 ಲಡ್ಡು ಮಾಡಂಗಿದೆ. ಯಜಮಾನ್ರ ಹೆಸರೇನು? ಮಹೇಂದ್ರ. ಮಹೇಂದ್ರ ರಾವಾ? ಹಾಕ್ಲಾ? ಹಾಕಿ ಹಾಕಿ, ಧೈರ್ಯವಾಗಿ ಹಾಕಿ. ಬೆಲ್ಲದ ಪಾಕ ಮಾಡ್ಕೊಳ್ಳೋದು. ಹಾಕಿ. ಫಸ್ಟು ಕಡಲೆಕಾಯಿ ಬೀಜನೂ ಹಾಕೊಂಡಿದ್ದೀವಿ, ಉರ್ಗಡ್ಲೆನೂ ಹಾಕೊಂಡಿದ್ದೀವಿ. ಏನದು ಏನದು? ಎಳ್ಳು. 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 ಎಳ್ಳು ಹಾಕಿದ್ದೀರಾ, ಕೊಬ್ಬರಿ ತುರಿ ಹಾಕಿದ್ದೀರಾ, ಆಮೇಲೆ ಏಲಕ್ಕಿ ಪೌಡ್ರು. ಏಲಕ್ಕಿ ಪೌಡ್ರು. ಓಕೆ. ಗಸಗಸೆ. ಆಯ್ತಾ? ಏನು ಮಾಡೋದಿನ್ನ? ಕಲಸೋದು, ಉಂಡೆ ಕಟ್ಟೋದು ಅಷ್ಟೇ. ಓಹೋ, ಇದೇ 20 ಉಂಡೆ ಆಗತ್ತೆ ಬಿಡಿ. ಸರಿ ಹೋಯ್ತು. ಇದು ಎಲ್ಲಿ ಹೆಚ್ಚು ಅಂದರೆ ದಾವಣಗೆರೆ ಆ ಕಡೆ. ನಿಮ್ದು ಯಾವ ಊರಮ್ಮ? ನಂದು ದಾವಣಗೆರೆ. ಯಾಕೆ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀರಾ? ಮದುವೆ ಮರ್ತೋಗ್ಬಿಟ್ಟೈತಾ? ಯಜಮಾನ್ ಊರು ಯಾವುದು? ಶಿವಮೊಗ್ಗ. ಓಹೋ, ಅಂದರೆ ನಾವು ಡ್ಯೂಟಿ ಮೇಲೆ ಎಲ್ಲ ಕರ್ನಾಟಕ ಸುತ್ಕೊಂಡು ಬಂದಿದ್ದೀವಿ ಯಜಮಾನ್ರ ಜೊತೆಗೆ. ಯಾವುದು ಹೇಳ್ಬೇಕು ಅಂತ ಯೋಚನೆ ಮಾಡಿ ಹೇಳಿದ್ವಿ. ಕರೆಕ್ಟ್ 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 ಕರೆಕ್ಟ್. ಇದು ಬೆಲ್ಲದ ಸಿಹಿ ಲಾಡು. ವಿಮಲಾ ಅವರು ಅದ್ಭುತವಾಗಿರುವಂತಹ ಬೆಲ್ಲದ ಸಿಹಿ ಲಾಡುನ ಮಾಡಿದ್ದಾರೆ. ನಮ್ಮ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೆಲ್ಲದ ಲಾಡು ಮಾಡ್ಕೊಳ್ಳಿ. ಕಡ್ಲೆಕಾಯಿ ಬೀಜದ ಲಡ್ಡು ಮಾಡುವ ವಿಧಾನ: ಬಾಣಲಿಗೆ ಬೆಲ್ಲ, ನೀರು ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಹುರಿಗಡ್ಲೆ ಹಾಕಿ ಗ್ರೈಂಡ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ. ನಂತರ ಹುರಿದು ಸಿಪ್ಪೆ ತೆಗೆದ ಕಡ್ಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿಕೊಂಡು ತಯಾರಿಸಿಕೊಂಡ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡಿ ಹುರಿಗಡ್ಲೆ ಪುಡಿ, ಒಣ ಕೊಬ್ಬರಿ, ಬಿಳಿ ಎಳ್ಳು, ಏಲಕ್ಕಿ ಪುಡಿ, ಗಸಗಸೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ರುಚಿ ರುಚಿಯಾದ ಕಡ್ಲೆಕಾಯಿ ಬೀಜದ ಲಡ್ಡು ತಿನ್ನಲು ರೆಡಿ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ಮಾಡಿಕೊಟ್ಟಿದ್ದಾರೆ. ವಿಮಲಾ ಅವರು ಬಂದಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಬೆಲ್ಲದ ಸಿಹಿ ಲಾಡುನಾ? ಬೆಲ್ಲದ ಸಿಹಿ. ರುಚಿಯಾಗಿದೆ, ತುಂಬ ಚೆನ್ನಾಗಿದೆ ಮೇಡಮ್. ಫಸ್ಟ್ ಕ್ಲಾಸ್ ಆಗಿದೆ. ಈ ಥರದೇ ತಿನ್ನಬೇಕು. ಹೋಮ್ ಮೇಡ್ ಫುಡ್ಗಳು ತುಂಬ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ತೊಗೊಳ್ಳಿ. ರವಿಯವರ ಪ್ರಾಡಕ್ಟು ಪೂರ್ತಿಯಾಗಿರೋಗಿದೆ. ಮೋಸ್ಟ್ಲಿ ಒಂದು 2 ವರ್ಷ ಬರ್ಬೋದು. ತಗೊಳ್ಳಿ. ಸತೀಶ್ ಸ್ಟೋರ್ಸ್
ಜನಪ್ರಿಯವಾದಂಥ A to Z ಪೂಜಾ ಸಾಮಗ್ರಿಗಳ ಮಳಿಗೆ DVG ರೋಡ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಅವರ ಆಕರ್ಷಕ ಬಹುಮಾನ ನಿಮಗೋಸ್ಕರ ಅರೇಕಾ ಟೀ. ಅಡಿಕೆಯಿಂದ ತಯಾರಾದಂಥ ಟೀ, ಅದ್ಭುತವಾಗಿರುವಂಥ ಟೀ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ, ಆರೋಗ್ಯಕ್ಕೆ ಅರೇಕಾ ಟೀ ನಿಮಗೋಸ್ಕರ ತೊಳಿ. ತ್ರಿಬಲ್ ಎಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಬಟ್ಟೆನ ತೊಳೆಯೋಕ್ಕೆ ಸೋಪು, ಪಾತ್ರೆ ಉಜ್ಜಕ್ಕೆ ಸೋಪು ಎರಡನ್ನು ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ ತೊಳಿ ಮೇಡಮ್. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡೋರಿಗೆಲ್ಲ ಒಳ್ಳೆ ಎಣ್ಣೆ. ಋಷಿಕೇಶ ಭೃಂಗ ಏರ್ ಆಯಿಲ್ನವರು ಒಂದು ತಲೆಗೆ ಹಾಕುವಂಥ ಎಣ್ಣೆನ ಕೊಟ್ಟಿದ್ದಾರೆ. ಜೊತೆಗೆ ಇದು ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ವಿಟಮಿನ್ ಇ ಇದೆ ಅದರೊಳಗಡೆ. ಜೊತೆಗೆ ಕೆಮಿಕಲ್ ಇಲ್ಲದೆ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಏರ್ ಆಯಿಲು ನಿಮಗೋಸ್ಕರ ತಗೊಳ್ಳಿ. ಮುಳಿಯಾ ಜ್ಯುವೆಲರ್ಸ್ ಅವರು ಬೆಳ್ಳಿಯ ಗಣೇಶವನ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ ಒಂದು ₹1000 ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಇವರ ಶೋರೂಮ್ ಇದೆ, ಹೋಗಿ ಏನು ಬೇಕಾದ್ರೂ ತರಬಹುದು. ಇದಲ್ಲದೆ ತ್ರಿಬಲ್ ಎಸ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ₹1000 ಸೋಪ್ನ ಕೊಡ್ತಾ ಇದ್ದಾರೆ, ಹೋಗಿ ತಗೊಂಬನ್ನಿ. ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಬ್ಬದಡುಗೆಯ ಸ್ಪೆಷಲ್ ಪುಸ್ತಕನ ಕೊಡ್ತಾ ಇದ್ದಾರೆ. ನಿಮಗೋಸ್ಕರ ರೆಸಿಪಿ ಪುಸ್ತಕ ತಗೊಳ್ಳಿ. ಥ್ಯಾಂಕ್ ಯು. ಓಕೆ, ಇದನ್ನ ತಿಂದು ಆಮೇಲೆ ಖಾಲಿ ಮಾಡಿ ಮುರಳಿಯವರೇ ಫಸ್ಟು ಕಾರ್ಯಕ್ರಮನ ಮುಗಿಸಿ ಅಂತ ಇದ್ದಾರೆ. ಸುಚಿತಾ ಅವರು ಒಳ್ಳೆ ಒಂದು ಈವೆಂಟನ್ನು ಶುರು ಮಾಡಿದ್ದಾರೆ. ಯಾವುದೇ ರೀತಿಯ ಈವೆಂಟ್ಗೆ ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 9731909496 ಈ ನಂಬರ್ಗೆ ಫೋನ್ ಮಾಡಿ ಸುಚಿತಾ ಅವ್ರ ಜೊತೆ ಮಾತಾಡಿ ನಿಮ್ಮ ಈವೆಂಟನ್ನು ಇವತ್ತೇ ಫಿಕ್ಸ್ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.